ಕೆಆರ್ಪುರ ಕ್ಷೇತ್ರದ ದೇವಸಂದ್ರದ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕ ಸ್ಥಾನಕ್ಕೆ ಫಕ್ರುದ್ದೀನ್ ಟಿಪ್ಪು, ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಸ್ಥಾನಕ್ಕೆ ಬ್ರಿಜೇಶ್ ಯಾದವ್ ಹಾಗೂ ಉದಯನಗರ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ತಾಜ್ ಪಾಷಾ ಅವರು ಸ್ಪರ್ಧಿಸುತ್ತಿದ್ದಾರೆ. ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲು ಬೆಂಗಳೂರು ನಗರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಫಕ್ರುದ್ದೀನ್ ಟಿಪ್ಪು ಆದ ನನಗೆ ಆಶೀರ್ವಾದ ಮಾಡಿ ಎಂದರು. ಕೆಆರ್ಪುರದ ಯುವಜನತೆಯ ಸಹಕಾರ ನೀಡಿ ಇವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ಇದೇ ವೇಳೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಹಮಾನ್, ಸಾಮೀರ್, ಇಸ್ಮಾಯಿಲ್, ಜಬಿ, ಸುಹೇಲ್ ಉಪಸ್ಥಿತರಿದ್ದರು. ಆತ್ಮೀಯ ಬಂಧುಗಳೇ, ಏನಿವತ್ತು ಹಾಜಿ ಲೇಔಟ್ ಅಲ್ಲಿ ಎಲ್ಲ ನಮ್ಮ ಸಹೋದರಗಳಾದ ಇಸ್ಮಾಯಿಲ್ ಇರ್ಬೋದು, ಜಬೀಲ್ ಇರ್ಬೋದು, ಮತ್ತೆ ಇತರ ಸಹೋದರರು ಎಲ್ಲರೂ ನಮ್ಗೆ ಸೇರಿ ಇವತ್ತು ಪ್ರೀತಿಯ ಒಂದು ಕೊಡುಗೆಯನ್ನು ನಮ್ಮ ನೀಡಿದ್ದಾರೆ. ಅವ್ರಿಗೆ ನಾವು ವಿಶ್ವಾಸ ಮಾಡ್ತೀವಿ. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನವರ ಸಂವಿಧಾನ 2 ವರ್ಷ 11 ತಿಂಗಳು 14 ದಿವಸ ಕೊಟ್ಟಿದ್ದಾರೋ, ಬಿಜೆಪಿ ಅವರು ಇದನ್ನ ತೊಲಗಿ ಚೇಂಜ್ ಮಾಡ್ಲಿಕ್ಕೆ ಒಪ್ಪಿದ್ದಾರೋ, ನಿಮ್ ಮುಖಾಂತರ ಅವ್ರಿಗೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಅವರಲ್ಲ, ಅವ್ರ ಅಪ್ಪ ಬಂದ್ರು ಕೂಡ ಸಂವಿಧಾನವನ್ನು ನಾವು ಚೇಂಜ್ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಹಾಗೆ ರಾಹುಲ್ ಗಾಂಧಿ ಅವರು ಏನು ಯೂತ್ ಕಾಂಗ್ರೆಸ್ ಮುಖಾಂತರ ಒಂದು ಯುವಕರ ಒಂದು ಲೀಡರ್ಶಿಪ್ ಅನ್ನ ಡೆವಲಪ್ ಮಾಡುವ ಒಂದು ಕಾರ್ಯಕ್ರಮವನ್ನು, ಚಳುವಳಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಮುಖಾಂತರ ಎಲ್ಲಾ ಯುವಕರು ಒಗ್ಗೂಡಿಸಿ, ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಮುಖಾಂತರ ನಾವೆಲ್ಲ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ನಾವೆಲ್ಲ ಒಂದೇ ಪಕ್ಷ, ಕಾಂಗ್ರೆಸ್ ಪಕ್ಷ, ಒಂದೇ ತಾಯಿ ಮಕ್ಕಳು ಅಂತ ಇದ್ದಿ ನಾವೆಲ್ಲರೂ ಇವತ್ತು ಯೂತ್ ಡೋರ್ ಟು ಡೋರ್ ಕ್ಯಾನ್ವಾಸಿಂಗ್ ಮಾಡಿಬಿಟ್ಟು ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ಉದಯನಗರ ಬ್ಲಾಕ್ ಮತ್ತೆ ಇದೇ ಮೊದಲನೇ ಬಾರಿ ಬೆಂಗಳೂರು ಪೂರ್ವ ಜಿಲ್ಲೆಗೆ ಒಂದು ಕಂಟೆಸ್ಟೆಂಟ್ ನಾನು ಕೆಆರ್ಪುರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಅದಕ್ಕೆಲ್ಲರೂ ನೀವು ಒಂದು ನಮ್ಗೆ ಸಾಥ್ ನೀಡಿ, ಏನ್ ನಮ್ಮ ತಮ್ಮದ ಸಹೋದರಾದ ತಾಜ್ ಅವರು ಇವತ್ತು ಉದಯನಗರ ಬ್ಲಾಕ್ಗೆ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ. ಅವ್ರಿಗೂ ನಿಮ್ಮ ಸಹಕಾರ ನೀಡಿ ನಮ್ಮೆಲ್ಲರನ್ನ ಜಯಶೀಲಿ ಮಾಡ್ಬೇಕಂತೂ ಕಳಕಳಿಯಾದ ಮನವಿ ಮಾಡುತ್ತೇನೆ. ಇದು ಪಾರ್ಟಿಯ ಕಾಂಗ್ರೆಸ್ ಪಕ್ಷದ ಇಂಟರ್ನಲ್ ಚುನಾವಣೆ. ಇದು ಯಾವುದೇ ತರ ನಾವು ಬೇರೆ ಪಕ್ಷದ ವಿರುದ್ಧ ನಾವು ಇದು ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ. ಪಾರ್ಟಿಯ ಒಳಗಡೆ ನಾನು ಬೆಂಗಳೂರು ಪೂರ್ವ ಜಿಲ್ಲೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಿಂತಿದ್ದೇನೆ, ಸ್ಪರ್ಧೆ ಮಾಡಿದ್ದೇನೆ. ಏನ್ ಭರವಸೆಗಳು ಕೊಡ್ತೀರಾ ಸರ್ ಈ ಗೆದ್ದ ಮೇಲೆ? ಅದೇ ಇವಾಗ ಏನಿದೆ, ಮೊದಲನೇ ದಾರಿ ನಾವು ಆಲ್ರೆಡಿ ನಾವು ಪಾರ್ಲಿಮೆಂಟ್ ಇರಲಿ, ವಿಧಾನಸೌಧದಲ್ಲಿ ನಾವು ಯಾವತ್ತು ನಾವು ಅಪೋಸಿಷನ್ ಅಲ್ಲಿ ಇದ್ವಿ, ಮತ್ತೆ ಇವಾಗ ರೂಲಿಂಗ್ ಇರೋ ಟೈಮಲ್ಲೂ ನಾವು ಅದೇ ಮಾಡಿದ್ವಿ. ಏನಂದ್ರೆ ಜಾಬ್ ಗ್ಯಾರಂಟಿ ಕೇಂದ್ರ ಸರ್ಕಾರ 2.5 ಲಕ್ಷ ಕೋಟಿ ಅನ್ನು ನಾವು ಭರವಸೆ ನೀಡಿದೆ. ಬಟ್ ಆದ್ರೆ ಏನೂ ಆಗಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಬೆಂಗಳೂರಲ್ಲಿ IT ಸೆಕ್ಟರ್ ಇಂದ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮ ಬಿಜೆಪಿ ಪಕ್ಷದವರು. ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಮೇಜರ್ ಕಾಸ್. ಅದ್ ಬಿಟ್ರೆ ಗಾರ್ಬೇಜ್ ಪ್ರಾಬ್ಲಮ್ಸ್ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ. ಇದು ಎಲ್ಲದಕ್ಕಿಂತ ನಮ್ಗೆ ಮೇನ್ ಯುವಕರಿಗೆ ಇವತ್ತು ಡಿಗ್ರಿ ಅವರು 1000 ಜನ ಪಾಸ್ ಆದ್ರೆ 10-20 ಜನಕ್ಕೆ ಒಂದು ಏನಿದೆ A ಗ್ರೇಡ್ B ಗ್ರೇಡ್ ಜಾಬ್ ಇದೆ. ಆದ್ರೆ ಟಾಪ್ ಸಿ ಅಲ್ಲಿ ಇವತ್ತು ಏನು ನಮ್ಮ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಜಾಬ್ ಫಾರ್ ಲೋಕಲ್ಸ್ ಅಂತ ಒಂದು ಸ್ಕೀಮ್ ತಂದಿದ್ದಾರೆ. ಅದನ್ನ ಮುಖಾಂತರ ನಾವು ಏನಿದೆ ಲೋಕಲ್ಸ್ಗೆ ನಾವು ಜಾಬ್ ನೀಡುವ ಭರವಸೆಯನ್ನು ನೀಡಿದ್ದೇವೆ. ಮತ್ತೆ ಹಲವು ನಮ್ಮ ಸಹೋದರರು ಯಾರು ತಪ್ಪು ಮಾಡ್ದಿರ, ಅಪರಾಧ ಮಾಡ್ದಿರಾನೆ ಜೈಲಲ್ಲಿದ್ದಾರೆ. ಅವ್ರಿಗೂ ನಾನು ಲೀಗಲ್ ಫೆಟರ್ನಿಟಿ ಆಗಿರೋ ಕಾರಣ ಅವ್ರಿಗೆಲ್ಲ ಏನಿದೆ ಲೀಗಲ್ ಸಪೋರ್ಟು, ಲೀಗಲ್ ಗೈಡೆನ್ಸ್, ಲೀಗಲ್ ಕೌನ್ಸಿಲಿಂಗ್ ಮಾಡ್ಬೇಕಂತ ನಮ್ಮ ಒಂದು ಭರವಸೆ ಇದೆ. ಸಾಕಷ್ಟು ವರ್ಷಗಳಿಂದ ಈ ಕುಟುಂಬಕ್ಕೆ ಪರಿಚಯ ನಮ್ಮ ಫಕ್ರುದ್ದೀನ್ ಟಿಪ್ಪು ಅವರು. ಇದು 3ನೇ ಬಾರಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಅವ್ರು ಒಳ್ಳೆಯದಾಗಲಿ ಅಂತ ನಮ್ಮ ಆಶೀರ್ವಾದ ಸದಾ ಇರುತ್ತೆ. ನಾನು ಸಹ ಸ್ಟೇಟ್ ಜನರಲ್ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ತೀನಿ. ಅವರು ಸಹ ಅವ್ರ ಬೆಂಬಲವನ್ನು ನಮಗೆ ಸೂಚಿಸಿದ್ದಾರೆ. ಈಗಾಗಲೇ ಅವರು ಏನು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಏನವರ ಕೆಲಸವನ್ನು ಅವರ ಯುವಕರ ತಂಡದೊಂದಿಗೆ ಶುರು ಮಾಡಿದ್ದಾರೆ. ಒಳ್ಳೆಯದಾಗಲಿ, ಗೆದ್ದು ಬರಲಿ ಅವರು ಅಂತ ಆಶಿಸ್ತೇನೆ. ನಾನು ಹೆಚ್ಚಾಗಿ ಚಿತ್ರದುರ್ಗ ಜಿಲ್ಲೆ, ಒಂದು ಸ್ವಲ್ಪ ಮಟ್ಟಕ್ಕೆ ತುಮಕೂರು ಜಿಲ್ಲೆ ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರೋ ಕೆಲವು ತಾಲೂಕುಗಳು, ಕೋಲಾರ ಜಿಲ್ಲೆ ಕೆಲವು ತಾಲೂಕುಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಕೆಲವು ತಾಲೂಕುಗಳಲ್ಲಿ ಈಗ ಆಲ್ರೆಡಿ ಮಾತಾಡಿದ್ದೀನಿ. ಸಾಕಷ್ಟು ಜನ ಅಭ್ಯರ್ಥಿಗಳ ಜೊತೆ ಮಾತಾಡಿದ್ದೀನಿ. ಹಾಗೂ ನಮ್ಮದೇ ಆದಂಥ ಒಂದು ಏನು ಸ್ನೇಹಿತರ ತಂಡ ಹಾಗೂ ಬಳಗ ಇದೆ, ಅವ್ರಿಗೆಲ್ಲರಿಗೂ ಸಹ ನಾನು ಮಾತಾಡಿದ್ದೀನಿ. ಎಲ್ಲರೂ ಬೆಂಬಲ ಕೊಡ್ತೀವಿ. ಈ ಸಲ ಖಂಡಿತ ನಿಮಗೆ ಹೆಚ್ಚು ಮತಗಳು ಕೊಟ್ಟು ಏನು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಪೂರ್ಣ ಪ್ರಮಾಣವಾಗಿ ಎಲ್ಲರೂ ಹೇಳಿದ್ದಾರೆ. ಅದೆಲ್ಲ ಅಲ್ಲದೆ ಇನ್ನು ಬೆಂಗಳೂರು ಭಾಗದಲ್ಲಿ ನಮ್ಮ ಟಿಪ್ಪೂರಾಗಿರಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಎಸ್ಪೆಷಲಿ ಬೆಂಗಳೂರು ಈಸ್ಟ್ ಹಾಗೂ ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟಲ್ಲಿ ಬರುವಂಥ ತಾಲೂಕು ಕ್ಯಾಂಡಿಡೇಟ್ಗಳಾಗಿರಲಿ ಎಲ್ಲರೂ ಅವರ ಸಪೋರ್ಟ್ನ ಸೂಚಿಸಿದ್ದಾರೆ. ಯಾರು ಹೆಚ್ಚಾಗಿ ಯಾರ ಪರವಾಗಿ ಯುವಕರು ಹೋಗಿ ಡೋರ್ ಟು ಡೋರ್
ಮೆಂಬರ್ಶಿಪ್ಪನ್ನು ಮಾಡ್ತಾರೆ ಅವ್ರಿಗೆ ಗೆಲುವು ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗಿ ಚೆನ್ನಾಗಿದೆ, ಎಲ್ಲ ಅಭ್ಯರ್ಥಿಗಳಿಗೂ ಒಳ್ಳೆ ಪೈಪೋಟಿ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಮುಖ್ಯವಾಗಿ ಎಲ್ಲರೂ ಒಂದೇ ಪಕ್ಷ, ಯಾರು ಗೆದ್ರು ಯಾರು ಸೋತರು ಕೊನೆಗೆ ಪಕ್ಷ ಗೆದ್ದಾನೆ. ಪಕ್ಷನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕಷ್ಟೆ. ಹೆಸರು ಸುಹೇಲ್ ಅಂತ ಹೇಳಿದ್ರು. ಏನು ಇವತ್ತಿನ ದಿವಸದಲ್ಲಿ ಯೂತ್ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನಮ್ಮ ಟಿಪ್ಪು ಫಕ್ರುದ್ದೀನ್ ಟಿಪ್ಪು ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಇದೇ ಥರದ ನಮ್ಮ ಉದಯನಗರ ಬ್ಲಾಕಿಂದ ನಮ್ಮ ತಾಜ್ ಪಾಷಾ ಅವರೂ ಸ್ವಲ್ಪ ಯೂತ್ ಎಲೆಕ್ಷನಿಗೆ ಅವರೂ ಮುನ್ಪಟ್ಟು ಹೆಜ್ಜೆ ಇಕ್ಕಿದ್ದಾರೆ. ಮೊದಲನೇ ಸಲ ಹೆಜ್ಜೆ ಇಕ್ಕಿದ್ದಾರೆ. ಆ ಹೆಜ್ಜೆಗೆ ದೇವರು ಒಳ್ಳೆ ಥರ ಅವರಿಗೆ ಒಂದು ಇದು ಮಾಡಲಿ. ಎಷ್ಟು ಜನ ಈ ಹಾಜಿ ಲೇಔಟ್ ಅಂತಿದೆ, ಈ ಹಾಜಿ ಲೇಔಟ್ ಎಲ್ಲ ಯೂತ್ ಹುಡುಗರು ಎಲ್ಲರೂ ಸೇರಿ ಅವ್ರಿಗೆ ಸಹಕಾರ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳ್ಬಿಟ್ಟು ನಾನು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಅಣ್ಣ ತಮ್ಮಂತರಿಂದ ನಾನು ಕೇಳ್ಕೊತೀನಿ ಅಂತಂದರೆ, ಇವತ್ತು ನಮ್ಮ ಟಿಪ್ಪು ಫಕ್ರುದ್ದೀನ್ ಅವರು ಏನಿವತ್ತು ಅಡ್ವೊಕೇಟ್ ಆಗಿ ಅಂತೇಳಿ ಹೇಳಿದರು. ಈ ಮಾತನ್ನು ನಮಗೆ ತುಂಬ ಒಳ್ಳೆಯದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನು ಹೇಳಿದರು, ಅದು ನಮಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಿಗೆ ನಾವು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಅದೇ ಥರ ನಮ್ಮ ಟಿಪ್ಪು ಫಕ್ರುದ್ದೀನ್ ಅವರು ಹೇಳಿದ್ದಾರೆ, ಇದೇ ಥರ ನಮ್ಮ ತಾಜ್ ಪಾಷಾ ಅವರು ಹೇಳಿದ್ದಾರೆ. ನಾನು ಉದಯನಗರ ಬ್ಲಾಕಿಂದ ಯೂತ್ ನಾನು ಕಂಟೆಸ್ಟ್ ಮಾಡಿದ್ದೀನಿ. ಎಲ್ಲರೂ ಸಹಕಾರ ಮಾಡಿ ಹೆಚ್ಚಿನ ಮತಗಳಿಂದ ಇವರಿಬ್ಬರಿಗೂ ನಾವು ಗೆಲ್ಲಿಸ್ಕೊಂಡು ಬರೋದು ನಮ್ಮ ಜವಾಬ್ದಾರಿ, ನಮ್ಮ ಹೆಮ್ಮೆ. ಇದೇ ಥರ ನಮ್ಮ ರಾಹುಲ್ ಗಾಂಧೀಜಿ ಅವರ ಬೆಂಬಲವನ್ನು ನಮ್ಮ ಕೈ ಜೋಡಿಸಿ ನಾವು ನಮ್ಮ ಯೂತ್ ಕಾಂಗ್ರೆಸ್ನಿಂದ ನಮ್ಮ ಕಂಟೆಸ್ಟ್ ಮಾಡ್ತಕ್ಕಂಥ ನಮ್ಮ ಟಿಪ್ಪು ಅವರು ತಾಜ್ ಪಾಷಾ ಅವರಿಗೆ ಗೆಲ್ಸ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.